ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ನಿಮ್ಮ ಆಕ್ಟಿಂಗ್ ರೇಂಜ್ಗೆ ಇದು ಲಿಮಿಟ್ ಆಗ್ತಾ ಇದೆಯಾ ಅನ್ನೋದೊಂದಿದೆ. ಯಾರೂ ಕೇಳಿಲ್ಲ ಮೇಡಮ್. ಕೇಳಂಗಿದ್ರೆ ಆ್ಯಕ್ಚುಲಿ ನಿಮಗಿಂತ ಮುಂಚೆ ನನ್ನನ್ನೇ ಕೇಳ್ತಾರೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಡೈಲಾಗ್ಸು, ಫೈಟು, ಡಾನ್ಸು, ಎಮೋಷನ್ಸು. ರಾಜ್ ಮೂವಿಗೆ ಇದೇ ಥರದ್ದೇ ಒಂದು ಡೈಲಾಗ್ ಇತ್ತು. ದಯವಿಟ್ಟು ಅವ್ರಂಗೆಲ್ಲ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ರಿಸ್ಕ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀರಾ? ಸೆನ್ಸಾರ್ ಮಂಡಳಿಯವರು KD ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಇವ್ರು ಹೆಂಗೆ ಕೇಳ್ತಿದ್ದಾರೆ, ಇಮಿಡಿಯೇಟಾಗಿ ನಮಗೂ ಸೆನ್ಸರ್ ಅವ್ರಿಗೂ ಗಲಾಟೆ ಮಾಡ್ಕೊಂಡ್ಬಿಡ್ಬೇಕು. ಅವ್ರು ಕೊಡೋರು ಇಮಿಡಿಯೇಟಾಗಿ ಕಟ್ ಮಾಡ್ಬಿಟ್ಟು ಕೊಡಬೇಡ ಅಂದ್ಬಿಡ್ಬೇಕು. ಹಂಗೆ ಹೇಳ್ಬೇಕು ಇವ್ರಿಗೆ, ಪ್ರೋಗ್ರಾಮ್ ಚೆನ್ನಾಗಬೇಕು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿಗೆ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವ ಗೆಸ್ಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿದ್ದಾರೆ. KD ಆಗಿ ನಿಮ್ಮೆಲ್ಲರ ಮುಂದೆ 30ನೇ ತಾರೀಕು ಬರ್ತಾ ಇದ್ದಾರೆ. ಸೊ KD ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೇಳೋಣ, ಅದನ್ನು ಹೊರತುಪಡಿಸಿ ಸಮಯ ಸಿಕ್ಕರೆ ಮತ್ತೊಂದಿಷ್ಟು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಒಂದು ಇದರಲ್ಲಿ ಕೇಳ್ಬಿಡ್ತೀನಿ, ಅಟ್ಟ ನೀವು ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಕಡೆಗೆ ಇವಾಗ ಅಂತ? ಏನೋ ಕೊಟ್ಟರು ಮೇಡಮ್ ಮನೇಲಿ, ಅದಕ್ಕೆ ಮನೆ ಕೊಟ್ಟು. ಓಕೆ, ಸೊ ಡೈರೆಕ್ಟಾಗಿ KD ಸಿನಿಮಾಗೆ ಬರ್ತೀನಿ. ಸೊ KD ಸಿನಿಮಾದ ನಿಮ್ಮ ಪಾತ್ರ ಇನ್ನರ್ ಮೋಟಿವೇಶನ್ ಏನು ಕೊಡುತ್ತೆ? ಪ್ರೇಕ್ಷಕರು ನಿಮ್ಮ ಪಾತ್ರವನ್ನು ಹೇಗೆ ಅರ್ಥ ಮಾಡ್ಕೊ? ಒಬ್ಬ ಮುಗ್ಧ ಹುಡುಗ, ಅಯ್ಯೋ ನಮ್ಮವನು ಅಂತ ಅನಿಸುತ್ತೆ. ಈ ಪಾತ್ರ ತುಂಬ ಫ್ಯಾಮಿಲೀಸ್ಗೆ ವ್ಯಾಲ್ಯೂಸ್ ಕೊಡೋವಂಥ ಒಂದು ಪಾತ್ರ, ಕಾಳಿದಾಸನ ಪಾತ್ರ. ಓಕೆ, ಸೊ ಮಚ್ ಹಿಡಿತೀರಾ ಈ ಸಿನಿಮಾದಲ್ಲಿ. ಪ್ರೇಮ್ ಸನ್ ಕೈ ಮಚ್ ಕೊಟ್ಟಿದ್ದಾರೆ, ಹೇಳಿದವರು ಹೆಂಗೆ ಮಚ್ ಕೊಟ್ಟೆ, ಹೆಂಗೆ ಹಿಡಿಯಕ್ಕೆ ಕಲ್ಕೊಂಡ್ರು ಅಂತದ್ದು. ಸೊ ಏನು ಇನ್ಸ್ಪಿರೇಷನ್ ಸಿಕ್ತು ಸರ್ ಈ ಥರದ್ದು ಕ್ಯಾರೆಕ್ಟರ್ ಮಾಡಬೇಕು ಅಂತ? ಮಚ್ ಕತೆನೇ ಮೇಡಮ್, ಕತೆ ಓನ್ಲಿ ಕತೆ ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ಮೇಡಮ್. ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅಂದರೆ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಇರ್ಬೋದು, ಈಗಿನ ಜೆನ್ಸಿ ಕಿಡ್ಸ್ಗೆ ಯಾವ ಥರ ಬೇಕು ಅದಲ್ಲದೆ, ಆ್ಯಂಡ್ ಆಲ್ಸೋ ನಮ್ಮ ರೂಟ್ಸ್ ಅಂತ ಏನಿದೆಯೋ, ಮತ್ತು ನಿಮ್ಗೆ ಗೊತ್ತು ಪ್ರೇಮ್ ಸರು ಅಂದರೆ ಸ್ವಲ್ಪ ನಮ್ಮ ನೇಟಿವಿಟಿ ಅದೆಲ್ಲ 100% ಇದ್ದೇ ಇರುತ್ತೆ. ಮಂಡ್ಯ, ಮೈಸೂರು, ಈ ಸ್ಲ್ಯಾಂಗ್ ಎಲ್ಲ ಇದೆ. ಪಕ್ಕಾ ಒಂದು ಪ್ರೇಮ್ ಸರ್ ಬ್ರ್ಯಾಂಡ್ ಮೂವಿ. ಓಕೆ, ನಿಮ್ದು ಅಪ್ಗ್ರೇಡೆಡ್ ವರ್ಷನ್ ಸರ್ ಇದೆ, ಯಾಕಂದ್ರೆ ಆಕ್ಷನ್ಸ್ ಅಲ್ಲಿ ನಮ್ಮನ್ನೆಲ್ಲ ನೋಡ್ಬಿಟ್ಟಿದ್ದಾರೆ. ಸೊ ಇವಾಗ ಮಚ್ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತಂದ್ರೆ ಅಪ್ಗ್ರೇಡ್ ಆಗ್ಬಿಟ್ಟು ನಿಮ್ಮ ಫ್ಯಾನ್ಸ್ ಮುಂದೆ ಬರ್ತಾ ಇದೆಯಾ? ಅಪ್ಗ್ರೇಡ್ ಅಂತೆಲ್ಲ ಏನಿಲ್ಲ ಮೇಡಮ್. ಈ ಕತೆಗೆ ನೆಸೆಸರಿ ಇತ್ತು. ಈ ಕತೆಗೆ ಡೈರೆಕ್ಟರ್ ರಿಕ್ವೈರ್ಮೆಂಟ್ ಇದೆಲ್ಲ ಇತ್ತು. ಆಲ್ಸೋ ಆ್ಯಸ್ ಅನ್ ಆ್ಯಕ್ಟರ್ ಒಂಚೂರು ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಟ್ರೈ ಮಾಡೋ ಒಂದು ಇಂಟ್ರೆಸ್ಟ್ ಅಂತಲೂ ಹೇಳ್ಬೋದು, ಅಥವಾ ಇಷ್ಟ ಅಂತಲೂ ಹೇಳ್ಬೋದು. ಈ ಥರ ಡೈರೆಕ್ಟರ್ ಸಿಕ್ಕಿದಾಗ, ಈ ಥರ ಪ್ರೊಡಕ್ಷನ್ ಹೌಸ್ ಸಿಕ್ಕಿದಾಗ, ಡೈರೆಕ್ಟರ್ ಆಲ್ರೆಡಿ ಒಂದು ವಿಷನ್ ಇರೋದ್ರಿಂದ, ಸೊ ಆ್ಯಸ್ ಅ ಆ್ಯಕ್ಟರ್ಗಿಂತ ಆ್ಯಸ್ ಅ ಸ್ಟೂಡೆಂಟ್ ಅವ್ರ ಹತ್ರ ಹೋದರೆ ಕರೆಕ್ಟಾಗಿರುತ್ತೆ. ಬಿಕಾಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಐ ಹ್ಯಾವ್ ಟು ಗಿವ್ ಮೈ 100% ಅಂತ ಸ್ಟಾರ್ಟ್ ಮಾಡಿದ್ದೆ KD. ಓಕೆ, ನಿಮ್ಮನ್ನು ಈಗಾಗಲೇ ಮಾಸ್ ಹೀರೋ ಅಂತ ನಿಮ್ಮ ಫ್ಯಾನ್ಸು ಕರೀತಾರೆ. ಸೊ ಇದು ಒಂದು ಖುಷಿ ವಿಷಯ, ನಿಮ್ಮನ್ನು ಈ ಥರ ಒಂದು ನೋಡ್ತಾರೆ ಜನರು, ನಿಮ್ಮ ಫ್ಯಾನ್ಸು ಅಂತ. ಆದರೆ ಮಾಸ್ ಲೀಡರ್ ಅಂತ ಅಂದ್ಬಿಟ್ಟು ನಿಮ್ಮ ಆ್ಯಕ್ಟಿಂಗ್ ರೇಂಜ್ಗೆ ಇದು ಲಿಮಿಟ್ ಆಗ್ತಾ ಇದೆಯಾ ಅನ್ನೋದೊಂದಿದೆ. ಅದನ್ನು ಹೊರತುಪಡಿಸಿದ್ರೆ ಫಾರ್ಮುಲಾ ರಿಪೀಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಟೀಕೆಗಳು ಬರ್ತಾರೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ? ಮೇಡಮ್, ಇಲ್ಲಿ ಟೀಕೆಗಳು ಇಲ್ಲ, ಏನೂ ಇಲ್ಲ. ಇದೆಲ್ಲ ಫ್ರೇಮ್ ಮಾಡಿ ಕೇಳ್ತಾರೋ ಕ್ವೆಶ್ಚನ್ನು ನೀವು ಅದನ್ನು ಜನಗಳ ಮೇಲೆ ಆಗ್ತಾಯಿದ್ರ. ಟು ಬಿ ವೆರಿ ಹಾನೆಸ್ಟ್, ಇವರು ಆ ಥರ ಕೇಳ್ತಾಯಿದ್ರು. ಯಾರೂ ಕೇಳಿಲ್ಲ ಮೇಡಮ್. ಕೇಳಂಗಿದ್ರೆ ಆ್ಯಕ್ಚುಲಿ ನಿಮಗಿಂತ ಮುಂಚೆ ನನ್ನನ್ನೇ ಕೇಳ್ತಾರೆ. ಒಂದು ನಿಮಿಷ, ನಿಮಗಿಂತ ಮುಂಚೆ ನನ್ನನ್ನೇ ಕೇಳೋದಲ್ವ? ನಿಮಗಿಂತ ಮುಂಚೆ ನನಗೆ ಗೊತ್ತಾಗೋದಲ್ವ? ನನ್ನ ಬಗ್ಗೆ ನನಗೆ ತಾನೇ ಮುಂಚೆ, ನಿಮಗಿಂತ ಮುಂಚೆ ಗೊತ್ತಾಗೋದು. ಸೊ ಈ ಕ್ವೆಶ್ಚನನ್ನು ನೀವು ಫ್ರೇಮ್ ಮಾಡಿ ಕೇಳ್ತಾ ಇರೋದು ಪರವಾಗಿಲ್ಲ, ಇದನ್ನು ಆನ್ಸರ್ ಮಾಡೋಣ. ಅದೇ ನಾನು ಆಗಲೇ ಹೇಳ್ದಂಗೆ, ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲ ಥರ ಪಾತ್ರನೂ ಮಾಡಬೇಕಲ್ಲ ಮೇಡಮ್. ಸೊ ಈ ಥರ ಡೈರೆಕ್ಟರ್ ಸಿಕ್ಕಿದಾಗ ಇವರೊಂಥರ ಹೊಸ ಪಾತ್ರ ಕೊಡ್ತಾಯಿದ್ದಾರೆ ಅಂದಾಗ ಇದಕ್ಕೆ ಜಸ್ಟಿಫಿಕೇಷನ್ ಕೊಡಬೇಕು ಅನ್ನೋದು ಆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಸೊ ಆಗಲೇ ಹೇಳ್ದಂಗೆ ಆ್ಯಸ್ ಅ ಸ್ಟೂಡೆಂಟ್ ಇಲ್ಲಿಗೆ ಹೋಗಿ ಸರ್ ಏನು ಹೇಳ್ತಾರೋ ಅದನ್ನು ಮಾಡೋಣ ಅನ್ನೋದು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಅದ್ಧೂರಿಯಲ್ಲಿ ಆ ಟೈಮಿನ ಧ್ರುವ ಸರ್ಜಾ ಮಿಸ್ ಆಗ್ತಾ ಇದೆ. ಲವರ್ ಬಾಯ್ ಇಲ್ಲ, ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್. ಆ ಫ್ಲೇವರ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲವ್, ಕಾಮಿಡಿ, ನಮಗೆ ಅದ್ದೂರಿ ಬಹದ್ದೂರ್ ಭರ್ಜರಿ ಆದಮೇಲೆ ಅದನ್ನು ನಾನು ಟ್ರೈ ಮಾಡಿರಲಿಲ್ಲ ಆಫ್ಟರ್ ಭರ್ಜರಿ. ಯಾಕೆಂದರೆ ಒಂದೇ ಥರ ಅದ್ದೂರಿ ಆಗಿದ ತಕ್ಷಣ ಬಹುದೂರ ಬಂದಿದ ತಕ್ಷಣ ಅದ್ದೂರಿ ಥರನೇ ಇತ್ತು ಒಂದು.
ಬೌದ್ಧರು ಬಂದಿದ ತಕ್ಷಣ ಭರ್ಜರಿ ಬೌದ್ಧರು ಅದೇ ಥರ ಇದೆ ಭರ್ಜರಿನೂ. ಅದಾದಮೇಲೆ ವಿ ಸ್ಟಾರ್ಟೆಡ್ ಚೇಂಜಿಂಗ್. ಅದಾದಮೇಲೆ ಮಾರ್ಟಿನೋ ನಮಗೆ ಫಸ್ಟ್ ಡೈರೆಕ್ಟ್ರು, ನಮಗೆ ಅದ್ದೂರಿಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಮಾಡಿದ್ದು ಮಾರ್ಟಿನ್. ಸೊ ಅವ್ರು ಫುಲ್ ಉಲ್ಟಾ ಫಾರ್ಮುಲಾ ಮಾಡೋಣ ಮಗ ಅಂತ. ಸೊ ಅದೊಂದು ಪ್ರಯತ್ನ. ಇದಾದಮೇಲೆ ಇವಾಗ ಪಕ್ಕಾ ಒಂದು ಕಮರ್ಷಿಯಲ್. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಡೈಲಾಗ್ಸು, ಫೈಟು, ಡಾನ್ಸು, ಎಮೋಷನ್ಸು, ಒಂದು ಟೇಕ್ ಅವೇ ಥರ ಒಂದು ಒಳ್ಳೆ ಮೆಸೇಜು, ಇದೆಲ್ಲ ಕೇಳಿಯಲ್ಲಿದೆ ಮೇಡಮ್. ಓಕೆ. ಸೊ ಒಂದು ತಾರಾಗಣ ಬಗ್ಗೆ ಮಾತಾಡೋದಾಯ್ತಂದ್ರೆ ತುಂಬ ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ ಈ ಸಿನಿಮಾದಲ್ಲಿ ನಾವು ಎಲ್ಲರೂ ನೋಡ್ತೀವಿ. ಆ ಕಡೆ ಬಾಲಿವುಡಿಂದ ಆಗಿರ್ಬೋದು, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಿಂದನೂ ಆಗಿರ್ಬೋದು. ಎಲ್ಲರ ಜೊತೆಗೂ ಒಂದು ಶೇರ್ ಮಾಡೋದು, ಸ್ಕ್ರೀನ್ ಶೇರ್ ಮಾಡೋದು, ಅವರ ಜೊತೆಗೆ ಆ್ಯಕ್ಟ್ ಮಾಡೋದು ಚಾಲೆಂಜಿಂಗ್ ಅಂತ ಫೀಲ್ ಅನ್ನಿಸ್ತಾ ಆಯ್ತಾ? ಬಿಕಾಸ್ ಸೂಪರ್ ಸ್ಟಾರ್, ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಇದ್ದಾರೆ. ಆ್ಯಂಡ್ ಫಸ್ಟ್ ಟೈಮಲ್ಲಿ ನಿಮ್ಗೆ ಹೆಂಗೆ ಫಸ್ಟ್ ಟೈಮ್ ನೀವು ಹಿಡಿದಿರೋ ಹಾಗೆ ರಮೇಶ್ ಅರವಿಂದ್ ಸರ್ ಕೂಡ ಫಸ್ಟ್ ಟೈಮ್ ಹಿಡಿದಿರೋದು. ತ್ಯಾಗ ಬಲಿದಾನದಿಂದ ನಾವು ಅವ್ರನ್ನ ನೋಡ್ತಾ ಇದ್ದಾರೆ. ಅವರು ಈಗ ಫುಲ್ ರಕ್ತಪಾತದಲ್ಲಿ ಅವ್ರು ಮುಳುಗ್ತಾ ಇದ್ದಾರೆ ಅನ್ನೋದೆಲ್ಲ ಕಾಣಿಸ್ತಾ ಇದೆ ಟ್ರೇಲರಲ್ಲಿ ನೋಡ್ತಾ ಹೋದ್ರೆ. ಸೀನಿಯರ್ ಆ್ಯಕ್ಟರ್ಸ್ ಜೊತೆ ನಮ್ಮ ರಮೇಶ್ ಅಣ್ಣನ ಜೊತೆ ಇರ್ಬೋದು, ರವಿಚಂದ್ರನ್ ಸರ್ ಜೊತೆ ಇರ್ಬೋದು, ಸುದೀಪ್ ಸರ್ ಜೊತೆ ಇರ್ಬೋದು, ರವಿಶಂಕರ್ ಸರ್ ಜೊತೆ ಇರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಇರ್ಬೋದು, ದತ್ತಣ್ಣನ ಜೊತೆ ಇರ್ಬೋದು. ಇವರೆಲ್ಲ ಸೀನಿಯರ್ ಆ್ಯಕ್ಟರ್ಸ್ ಅಲ್ಲ. ಇವ್ರನ್ನೆಲ್ಲ ನೋಡಿ ಕಲಿಯೋದು ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಅವ್ರು ಹೆಂಗೆ ಡೈಲಾಗ್ ಹೇಳಿದ್ರು, ಅವ್ರು ಹಿಂಗೆ, ಅದಕ್ಕಿಂತ ಬೇಸಿಕ್ ಕಲಿಯೋದು ತುಂಬ ಇದೆ ಅವ್ರ ಹತ್ರ. ಅಂದರೆ ಇಷ್ಟು ದೊಡ್ಡ ಆ್ಯಕ್ಟರ್ಸ್ ಆದ್ರೂ ಫಸ್ಟ್ ತಲೆ ನಿಲ್ತಾ ಇದೆ. ಸೊ ಅದನ್ನು ನಾವು ಯಂಗ್ಸ್ಟರ್ಸ್ ಆಗಿ ಆ ಸೀನಿಯರ್ಸ್ನ ಕಲಿಯಬೇಕಾಗಿರೋದು. ನನ್ನ ಪ್ರಕಾರ ಫಸ್ಟು ಬೇಸಿಕ್ ಅದೇ. ಇಷ್ಟು ಹೊಗಳಿಕೆ ಇದ್ದು, ಇಷ್ಟು ಸಂಪಾದನೆ ಇದ್ದು, ಇಷ್ಟು ರೆಕಗ್ನಿಷನ್ ಇದ್ರೂ ಫಸ್ಟ್ ತಲೆ ನಿಲ್ಲುತ್ತೆ. ದಟ್ ಈಸ್ ವೆರಿ ಬೇಸಿಕ್. ಅದನ್ನು ನಾವು ಕಲಿಬೇಕು. ಸಿನಿಮಾದಲ್ಲಿ ಅವರಿಂದ ಏನು ಕಲ್ತಿದ್ದೀನಿ ಅಂತ ಅಂದರೆ ಅದು ಇವಾಗ ಗೊತ್ತಾಗಲ್ಲ. ನಾನು ನೆಕ್ಸ್ಟ್ ಮೂವಿ ಬೇರೆಯವ್ರ ಜೊತೆ ಮಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ. ಅಲ್ಲಿ ಸುದೀಪ್ ಸರ್ ಇದು ಮಾಡಿದ್ರು, ಇಲ್ಲಿ ರಮೇಶ್ ಅಣ್ಣ ಮಾಡಿದ್ರು, ಅದನ್ನು ಅಡಾಪ್ಟ್ ಮಾಡ್ಕೊತೀವಿ ನೆಕ್ಸ್ಟ್. ಸೊ ಇವಾಗ ಕೇಳಿದ್ರೆ ಸುಮ್ಮನೆ ಸುಳ್ಳು ಹೇಳ್ಬೇಕಾಗತ್ತೆ, ನಾನು ಅವರಿಂದ ಅದನ್ನು ಕಲ್ತ್ಬಿಟ್ರೆ ಇದನ್ನು ಕಲ್ತ್ಬಿಟ್ಟೆ ಅಂತ. ಓಕೆ. ಸೊ ನಿಮ್ಮದು ಲಾಸ್ಟ್ ಟ್ರೇಲರಲ್ಲಿ ಲಾಸ್ಟ್ ಒಂದು ಡೈಲಾಗಲ್ಲಿ ಮಚ್ಚಿನ ಬಗ್ಗೆ ನೀವು ಹೇಳ್ತಿಲ್ಲ, ಮೊದಲೇ ಸಲ ಮಚ್ಚಿ ಹಿಡ್ದಿದ್ದೀನಿ ಅಂತ. ನೀವು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಅಪ್ಪು ಸರ್ ಕೂಡ ಅವರ ರಾಜ್ ಮೂವಿಗೆ ಇದೇ ಥರದ್ದೇ ಒಂದು ಡೈಲಾಗ್ ಇತ್ತು, ಅದನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ನಿಮಗೆ ಪ್ರೇಮ್ ಸರ್ ಕೊಟ್ಟಿದ್ದಾರೆ ಅಂತಂದು. ಸೊ ಅದ್ರ ಬಗ್ಗೆ ಹೇಳೋದಾಯ್ತು. ಅದನ್ನು ಆ ಫಿಲಮ್ ಡೈರೆಕ್ಟ್ ಮಾಡಿದ್ದು ಪ್ರೇಮ್ ಸರ್. ಇದನ್ನು ಬರೀಬೇಕಾದ್ರೂ ಅವರೇ ಹೇಳಿದ್ದಿತ್ತು, ಮಗ ಇದರಲ್ಲಿ ಫಸ್ಟು ನಾನು ಅಪ್ಪು ಸರ್ಗೆ ಮಾಡಿದ್ದೆ, ಈ ಫಸ್ಟ್ ಲೈನ್ ಹಂಗೆ ಇಟ್ಕೊಳ್ಳೋಣ, ಇದ್ರ ಮೇಲೆ ಚೇಂಜ್ ಮಾಡೋಣ, ನನಗೆ ಅವ್ರು ನೆನಪಾಗ್ತವ್ರೆ ಮಗ. ನಾನು ಹೇಳಿದೆ, ಹ್ಞೂ ಅಣ್ಣ ಓಕೆ, ನಿಮಗೆ ನೆನಪಾಗ್ತಾಯಿದ್ರು ಖುಷಿ, ನನಗೂ ಖುಷಿನೇ. ಆದರೆ ನೀವು ದಯವಿಟ್ಟು ಅವ್ರಂಗೆಲ್ಲ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಟ್ರೆ, ನಾನು ಖುಷಿಯಿಂದನೇ ಮಾಡ್ತೀನಿ, ನೆನೆಸ್ಕೊಂಡೇ ಮಾಡ್ತೀನಿ. ಬಟ್ ನಂಗೆ ಅವ್ರ ಸ್ಟೈಲೆಲ್ಲ ಬರೋಲ್ಲ, ನನ್ನ ಸ್ಟೈಲಲ್ಲಿ ಮಾಡ್ತೀನಿ ಅಂತೆ. ಹ್ಞೂ ಮಗನೇ, ಅದನ್ನೇ ಫಸ್ಟ್ ಲೈನ್ ಇದನ್ನು ಇಟ್ಕೊಳ್ಳೋಣ, ಮಿಕ್ಕಿದ್ದೆಲ್ಲ ಬರೆಯೋಣ ಅಂತ ಸ್ಪಾಟಲ್ಲಿ ಬರ್ಸಿದ್ದು. ಅಲ್ಲಿ ಕ್ಯಾಮ್ರಾ ಎಲ್ಲ ರೆಡಿ ಇದೆ, ಶಾರ್ಟ್ ರೆಡಿ ಇದೆ. ಇಲ್ಲಿ ಕ್ರಾಂತಿಯವ್ರನ್ನ ಕರೆದ್ಬಿಟ್ಟು ನಾನು ಕರೆದು ಡೈಲಾಗು ಡೈರೆಕ್ಟ್ ಸ್ಪಾಟಲ್ಲಿ ಬರ್ತಿದ್ದು. ಫಸ್ಟ್ ಲೈನ್ ಹಂಗೆ ಇದ್ಬಿಡ್ಲಿ ಮಗ, ನಾನು ರಾಜ್ಯಲ್ಲಿ ನಾನು ಹಂಗೆ ಮಾಡಿರೋದು, ಮೊದಲನೇಕ್ಕಿಂತ ಮುಚ್ಚಿಡ್ದೀವನೇ, ನೆಕ್ಸ್ಟ್ ಅದಾದ್ಮೇಲೆ ಚೇಂಜ್ ಮಾಡ, ಬಡ್ಡಿ ಮಗನೇ ಚೇಂಜ್ ಮಾಡ, ಅದಾದಮೇಲೆ ಮಗನೇ ಇದನ್ನು ಹೇಳ್ಬಿಡು ಮಗನೇ, ಅಣ್ಣ ಇದು ಓಕೆನಾ, ಅದು ಹೇಳ್ಬಿಡು ಮಗನೇ ಬಾ ಅಂತ ಹೇಳಿದ್ದೆ ಆ ಡೈಲಾಗ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅದು ಚರ್ಚೆ ಆಗ್ತಾ ಇದೆ ಸರ್ ಇವಾಗ. ಆ ಡೈಲಾಗನ್ನ ಇಟ್ಕೊಂಡು ಸರ್ ಪ್ರೇಮ್ ಸರ್ ನೆನಪಿಸ್ಕೊಳ್ತಾ ಇದ್ದಾರೆ. ಅಲ್ಲ, ಅದು ನಾವೇ ಸ್ಟಾರ್ಟ್ ಮಾಡಿದ್ದಲ್ಲ. ಓಕೆ. ಸೊ ಒಂದು ಸಿನಿಮಾ ಅಂದ ತಕ್ಷಣ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ. ರಿಸ್ಕ್ ತಗೊಂಡು ಸಿನಿಮಾ ಮಾಡ್ತಾರೆ ಅಂತಂದರೆ ಅಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದಿರುತ್ತೆ. ಸೊ ಈ ಸಿನಿಮಾಗೆ ನೀವು ರಿಸ್ಕ್ನ ತಗೊಂಡಿದ್ದುಂಟಾ? ರಿಸ್ಕ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ? ರಿಸ್ಕ್ ಅಂದರೆ ಎಲ್ಲ ಆ್ಯಕ್ಟರ್ಸು, ನಾವು ಅಂತಲ್ಲ ಮೇಡಮ್, ಯಾವುದೇ ಭಾಷೆ ಆ್ಯಕ್ಟರ್ಸ್ ಆಗಿರಲಿ, ರಿಸ್ಕ್ ಅನ್ನೋದು ಎಲ್ಲ ಕೆಲಸದಲ್ಲೂ ಎಲ್ಲರಿಗೂ ಇರುತ್ತೆ. ನಮಗೆ ಫೈಟ್ಸಲ್ಲಿರ್ಬೋದು, ಫೈಟ್ಸಲ್ಲಿ ಕೆಲವು ಸರಿ ಫೈಟರ್ಸ್ಗೆ ಇಟ್ಬಿಡ್ಬೋದು. ಎಲ್ಲ ಪ್ರೊಫೆಷನಲ್ಲು ಇರೋದನ್ನೇ ಮೇಡಮ್. ನಾವು ಅದನ್ನು ವೈಭೀಕರಣ ಮಾಡಿ ನಾವು ಮಾತ್ರ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಅದನ್ನು ವೈಭವೀಕರಣ ಮಾಡೋದು ತಪ್ಪಾಗುತ್ತೆ. ನಾವೇ ದಬಾಗ್ತಾ ಇರೋದು, ಯಾರು ಕಷ್ಟನೇ ಪಡ್ತಾ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಆಯಿತು ಸರ್, ನನಗೆ ಗೊತ್ತಾಯ್ತು. ನೀವು ರಿಸ್ಕ್ ತಗೊಂಡು ಅಂದರೆ ಎಲ್ಲರೂ ತಗೋತಾರೆ, ನಾನು ತಗೊಂಡಿದ್ದೀನಿ, ಅದರಲ್ಲಿ ಏನು ದೊಡ್ಡ ಮಾತಿಲ್ಲ. ಅದೇನಾದರೂ ನಾವೇನಾದರೂ ಎಕ್ಸ್ಟ್ರಾ ಮಾಡಿದ್ದೀವಿ ಅಂದರೆ ನಾವು ಹೇಳೋದೇ ಬೇಡ, ಆನ್ ಸ್ಕ್ರೀನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ. ಆದರೂ ಸೆನ್ಸಾರ್ ಮಂಡಳಿಯವರು KD ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್. ಇವ್ರು ಪ್ರೇಮ್ ಸರ್ ಕೂಡ ಹೇಳ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ನಮಗೆ ಪ್ರೀತಿ ತುಂಬ ಬರ್ತಾ ಇದೆ ಅಂತಂದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಾವು ಬರೀ ನಮ್ಮ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ನೋಡೋದು ತಪ್ಪಾಗತ್ತೆ.
ಇದನ್ನು ಟೋಟಾಲಿಟಿಯಲ್ಲೇ ಮೀನ್ ಆ್ಯಸ್ ಅ ಹೋಲ್ ನೋಡಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂನು ಕರೆಕ್ಟೇ. ಏಕೆಂದರೆ ಅವ್ರ ಕೆಲಸನೇ ಅದಲ್ವ, ದೇ ಆರ್ ಬೀಯಿಂಗ್ ಪ್ರೊಫೆಷ್ನಲ್ ಅಷ್ಟೇ. ಅದು ಸರಿ ಇಲ್ಲ, ಓಕೆ ಇದು ಸರಿ ಇಲ್ಲ, ಅದು ಅವ್ರ ಕೆಲಸ. ಆ್ಯಂಡ್ ನಮ್ಮನ್ನ ಯಾರೋ ಕರೆಕ್ಟ್ ಮಾಡ್ತಾಯಿದ್ರೆ ಜನಗಳು ಮುಂದೆ ಹೋಗೋಕ್ಕೆ ಮುಂಚೆ ಅಂದಾಗ ವಿ ಆರ್ ಹ್ಯಾಪಿ. ನೆಕ್ಸ್ಟ್ ಸಿನಿಮಾ ಇದನ್ನು ಮಾಡಿದ್ರೆ ಇದಾಗತ್ತೆ, ಇದನ್ನು ಮಾಡಬಾರ್ದು, ಓಕೆ ಇದನ್ನು ಮಾಡಿದ್ರೆ ಸೆನ್ಸಾರ್ ಆಗುತ್ತೆ, ಓಕೆ ಇದ್ರ ಬದಲು ಇದನ್ನು ಮಾಡೋಣ, ಎಲ್ಲ ಒಂದು ಕಲಿಕೆ ಅಲ್ಲ. ಬಟ್ ಎಲ್ಲ ಇಷ್ಟಪಟ್ಟಿದ್ದು ಟ್ರೇಲರ್ನ ಇಷ್ಟಪಡ್ತಾ ಇದ್ರು. ಇಷ್ಟಪಟ್ಟಿದಂತಹ ಸಂದರ್ಭದಲ್ಲೇ ಈ ಥರ ಟ್ರೇಲರ್ ತೆಗೆದು ಮತ್ತೆ ಬೇರೆ ಅದನ್ನು ರಿವೈಸ್ ಮಾಡಿ ಹಾಕುವಂಥ ಒಂದು ಸಿಚುವೇಶನ್ ಬಂದಾಗ ಆಬ್ವಿಯಸ್ಲಿ ನಿಮಗೆ ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗತ್ತೆ ಅಂತ ನೀವು ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಅಂತ? ಡಿಸಪಾಯಿಂಟು ಅಫ್ಕೋರ್ಸ್ ಆಗುತ್ತೆ, ಬಟ್ ಬೆಟರ್ ಆಗ್ತದೆ ಅಂದರೆ ಇದು ಸ್ವಲ್ಪನೇ ಖುಷಿ ಆಗುತ್ತೆ. ಓಕೆ, ಸಿಕ್ಕಾಪಟ್ಟೆ ಅನಿಲ್ ಸರ್ ನಿಂತ್ಕೊಂಡು ಡಿಪ್ಲೊಮೆಟಿಕ್ ಆನ್ಸರ್ ಕೊಡೋದು ಮಾಡ್ತಾ ಇದ್ದೀರಾ. ಓಕೆ ಫೈನ್. ನೀವು ಇವ್ರು ಹೆಂಗೆ ಕೇಳ್ತಿದ್ದಾರೆ, ಇಮಿಡಿಯೇಟಾಗಿ ನಮಗೂ ಸೆನ್ಸರ್ ಅವ್ರಿಗೂ ಗಲಾಟೆ ಮಾಡ್ಕೊಂಡ್ಬಿಡ್ಬೇಕು. ಅವ್ರು ಕೊಡೋರು ಇಮಿಡಿಯೇಟಾಗಿ ಕಟ್ ಮಾಡ್ಬಿಟ್ಟು ಕೊಡಬೇಡ ಅಂದ್ಬಿಡ್ಬೇಕು. ಹಂಗೆ ಹೇಳ್ಬೇಕು ಇವ್ರಿಗೆ, ಪ್ರೋಗ್ರಾಮ್ ಚೆನ್ನಾಗಬೇಕು ಅಂತ. ಸಾಂಗ್ ಬರೋಣ ಸರ್. ಒಂದು ಸಾಂಗ್ ರಿಲೀಸ್ ಮಾಡ್ತೀರಾ ನೀವು, ಸಿಕ್ಕಾಪಟ್ಟೆ ಹಿಟ್ ಆಗುತ್ತೆ ಆ ಸಾಂಗು, ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಆದರೆ ಮತ್ತೆ ಅದಕ್ಕೆ ಸೆನ್ಸಾರ್ ಕಟ್ ಬರುತ್ತೆ, ಸಾಂಗನ್ನ ರಿವೈಸ್ ಮಾಡಬೇಕಾಗತ್ತೆ, ಲಿರಿಕ್ಸ್ ಚೇಂಜ್ ಮಾಡಿ ಹಾಕಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಪ್ರಶ್ನೆ ನಿಮ್ಗಿರೇ ಮೇಡಮ್, ಸಾಂಗ್ ರಿಲೀಸ್ ಆಯ್ತು, ನೀವು ಖುಷಿ ಪಟ್ರಾ? ನಿಮ್ಗೆ ಇಷ್ಟ ಆಯ್ತಾ? ಸರ್ ಅಲ್ಲ ಸರ್, ನಂದಾಯ್ತು. ನೀವು ಕೇಳಿದ ಪ್ರಶ್ನೆ ನಮಗೆ ಖುಷಿ ಆಯ್ತು, ಇಷ್ಟಪಟ್ವಿ. ರಿಲೀಸ್ ಆಯ್ತು, ಜನಗಳೆಲ್ಲ ಇಷ್ಟಪಟ್ರು, ತುಂಬಾ ಶೇರ್ ಮಾಡಿದ್ರು, ಇವೆಲ್ಲ ಹೇಳಿದ್ರಿ ಅಲ್ವಾ? ಇವೆಲ್ಲ ನೀವು ಮಾಡಿದ್ರ? ನೀವು ಜನನೇ ಅಲ್ವಾ? ನೀವು ಮಾಡಿದ್ರಾ? ಮಾಡಿದ್ವಲ್ಲ ನಾವು. ಅದಕ್ಕೇನೆ. ಸೊ ಕೆಲವ್ರಿಗೆ ಇಷ್ಟ ಆಗತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇದನ್ನ ಕರೆಕ್ಟ್ ಮಾಡೋದಕ್ಕೆ ಅಂತಾನೆ ಆಫೀಸರ್ಸ್ ಇರ್ತಾರೆ. ಸೊ ಅದನ್ನು ಅವ್ರ ಕೆಲಸ ಅವ್ರು ಮಾಡಿದಾಗ ವಿ ಶುಡ್ ಅಕ್ಸೆಪ್ಟ್ ಇಟ್. ಸೊ ಈ ಥರ ಕಾಂಟ್ರವರ್ಸಿ ಮತ್ತು ಕ್ರಿಟಿಸಿಸಮ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ಆಸ್ ಆ್ಯಕ್ಟರ್? ಮೇಡಮ್, ಆಗಿನ ಕಾಲದಲ್ಲಿ ನಾನು ಇಂಟರ್ವ್ಯೂಸ್ ನೋಡಿದಾಗ, ಶಂಕರಣ್ಣಂದು ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಪತ್ರ ಬರೆಯೋರಂತೆ ಮೇಡಮ್. ಪತ್ರ ಬರೆದ್ಬಿಟ್ಟು ಹೇಳೋರಂತೆ, ನೀವು ಹೆಂಗೆ ಅಭಿನಯಿಸಿದ್ದೀರ ಅಂತ. ಇವರು ರಿಪ್ಲೈ ಮಾಡೋರಂತೆ, ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ನನ್ನ ಮಿಸ್ಟೇಕ್ಸ್ ಹೇಳಿ ಅಂತ ರಿಪ್ಲೈ ಮಾಡೋರಂತೆ. ಸೊ ಅವಾಗ್ಲಿಂದನೇ ಕರೆಕ್ಷನ್ ಅಂತಂಥವ್ರೇ ಕರೆಕ್ಟ್ ಮಾಡ್ಕೊಂಡು ಬರಬೇಕಾದ್ರೆ ವಿ ಆರ್ ನಥಿಂಗ್. ಡೇ ಬೈ ಡೇ ವಿ ಹ್ಯಾವ್ ಟು ಗೆಟ್ ಬೆಟರ್. ಏನಾದರೂ ಕಲಿತಾ ಇರ್ತೀವಿ, ಏನೋ ನಮ್ಗೆ ಇಷ್ಟ ಇಲ್ದಿರೋದು, ಏನೋ ನಮ್ಗೆ ಇಷ್ಟ ಇರೋದೇನೋ ಅದರಲ್ಲದೇ ಏನೋ ತಪ್ಪಿರುತ್ತೆ, ಓಕೆ ಕಲಿಯೋಣ, ಕರೆಕ್ಟ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಓಕೆ ಸರ್, ಫೈನಲಿ 30ನೇ ತಾರೀಕು ಬರ್ತಾ ಇದೆ. ನಿಮ್ಮ ಫ್ಯಾನ್ಸ್ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕೇಡಿಯಾಗಿ ನೋಡೋದಕ್ಕೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಅಡೆತಡೆಗಳು, ಎಲ್ಲ ವಿಘ್ನಗಳು ದಾಟಿ ಇದೇ ಏಪ್ರಿಲ್ 30ಕ್ಕೆ ಬರ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ನಾವು, ನಿಮಗೆ ಗೊತ್ತಿರುತ್ತೆ, ನಾವು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿರೋದೇ ಇನ್ನೊಂದು 30ಕ್ಕೆ ರಿಲೀಸು ಅಂದರೆ ಇವತ್ತು 26ನೇ ತಾರೀಕು. ಸೊ ಇನ್ಯಾವ ರೇಂಜ್ಗೆ ನಮಗಿದಿಲ್ಲ ಇರ್ಬೋದು ಅಂತ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್. ಯಾಕೆಂದರೆ ಇಷ್ಟು ಕ್ರೋರ್ಸ್ ಆಫ್ ಮನಿ ಇನ್ವೆಸ್ಟ್ ಮಾಡಿ ಪಬ್ಲಿಸಿಟಿನ ನಾವು 4-5 ಡೇಸ್ ಅಷ್ಟೇ ಮಾಡ್ತಾ ಇರೋದು ಅಂದರೆ ನಮಗೆ ಯಾವ ಥರ ಮೀನ್ ಲೈಕ್ ಓಕೆ ಪ್ರಾಬ್ಲಮ್ಸು ಆಯಿತು, ಆ ಫೇಸ್ ಆಯಿತು. ಇವಾಗ ರೀಸನ್ಸ್ ಆರ್ ರೀಸನ್ಸ್. ಬಟ್ ಇನ್ನು 4 ದಿವಸ ಇದೆ. ನಾನು ಅದನ್ನೇ ಹೇಳೋದು, ಶ್ರದ್ಧೆಯಿಂದ ಅಂತೂ ಮಾಡಿದ್ದೀವಿ ಮೇಡಮ್ ಸಿನಿಮಾ, ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ದೀವಿ. ಇನ್ನೆಲ್ಲ ಜನಗಳಿಗೆ ಬಿಟ್ಟಿದ್ದು ಮೇಡಮ್. ದಯವಿಟ್ಟು ಎಲ್ಲರೂ ಏಪ್ರಿಲ್ 30ಕ್ಕೆ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಿಮಗೂ ಥ್ಯಾಂಕ್ಸ್ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜಯ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಏನು ಅಂದರೆ ಎಕ್ಸ್ಪ್ರೆಸ್ ಆಗಿ ನಾವು ಇಂಟರ್ವ್ಯೂನ ಮಾಡಿದ್ವಿ, ಬಟ್ ಸ್ಟಿಲ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಧ್ರುವ ಸರ್ ಅವರ ಮಾತು. ಹೋಪ್ಫುಲಿ ಇಂಟರ್ವ್ಯೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.